ಇದನ್ನು ನಾನು ಖಂಡಿಸೋ ಸಲುವಾಗಿನೇ ಇವತ್ತು ಕರೆದಿದ್ದೀನಿ. ಈಗೇನು ಇವರು ಹೋರಾಟ ಮಾಡ್ತಾ ಇದ್ದಾರೆ ದೇಶ ಕಟ್ತೀವಿ ಅಂತೇಳಿ, ಇವ್ರಿಗೇನು ದೇಶದ ಇತಿಹಾಸ ಗೊತ್ತದನ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶದ ಭಾಷೆಗಳು ಗೊತ್ತದವ? ಜನಾಂಗದ ಸ್ಥಿತಿ ಗೊತ್ತದನ? ಅಸ್ಪೃಶ್ಯತೆ ಆಚರಣೆ ಗೊತ್ತದನ? ಸ್ಲಮ್ದಲ್ಲಿ ಹುಟ್ಟಿ ಬೆಳೆದಿದಾರ? ಏನು ಇವ್ರದ್ದು? ಏನೂ ಇಲ್ಲದೇ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡಿ ದೇಶದಲ್ಲಿ ದಂಗೆ ಎಬ್ಬಿಸಿ ಅಧಿಕಾರಕ್ಕೆ ಬರ್ಬೇಕಂತಾರೆ. ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಆಗ್ತಾ ಇದ್ದಾನೆ, ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾಯಿದೆ, ಪಾಕಿಸ್ತಾನದಲ್ಲಿ ಆಗ್ತಾಯಿದೆ. ಆ ರೀತಿ ಅರಾಜಕತೆ ಹುಟ್ಟು ಹಾಕಿಸ್ಲಿಕ್ಕೆ ರಾಹುಲ್ ಗಾಂಧಿಯವರು ಇಂಥ ಪ್ರಚೋದನೆಗಳನ್ನ, ಇಂಥ ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ದೇಶದ ಜನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದು ಹೇಳ್ತೀನಿ, ಜಾತಿ ಆಧಾರಿತ ಮೀಸಲಾತಿ ಇರಬಾರ್ದು ಅಂತೇನು ಹೇಳ್ತಾ ಇದ್ದಾರೆ ಇವರಿಗೆ ನನ್ನ ಪ್ರಶ್ನೆ ಇಷ್ಟೇ. ಬ್ರಿಟಿಷ್ ಸರ್ಕಾರವೂ ಕೂಡ ಬ್ರಿಟಿಷರ ಆಡಳಿತದಲ್ಲಿ 1854ರಲ್ಲಿ ಬ್ರಿಟಿಷ್ ಸರ್ಕಾರದ ಶಿಕ್ಷಣ ಆಯುಕ್ತರು ಅಂದರೆ ಕಮಿಷನರ್, ಎಜುಕೇಷನ್ ಕಮಿಷನರ್ ಅವರು ಶ್ರೀ ಚಾರ್ಲ್ಸ್ ವುಡ್ ಅಂತಕ್ಕಂಥವ್ರು ಅವತ್ತಿನ ಕಾಲದಲ್ಲಿ 1854ರಲ್ಲಿ ಗ್ರ್ಯಾಂಟ್ ಇನ್ ಏಡ್ ಅಂದರೆ ಅನುದಾನಿತ ಖಾಸಗಿ ಶಾಲೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕಂತ ಹೇಳಿದ್ರು. ಯಾತಕ್ಕಂದ್ರೆ ಕೇರಿಗಳಲ್ಲಿರ್ತಕ್ಕಂಥ SC ST ಜನಾಂಗದ ಹಟ್ಟಿಗಳಲ್ಲಿರ್ತಕ್ಕಂಥ ಒಬ್ಬರು ಕೂಡ ವಿದ್ಯಾವಂತರಿಲ್ಲ. ಅವ್ರಿಗೆ ಶಿಕ್ಷಣ ಸಿಗಬೇಕಾದ್ರೆ ಈಗೇನು ನಮ್ಮ ಮಠಾಧೀಶರು ಅದು ಪ್ರಾರಂಭ ಮಾಡಿದ್ರಲ್ಲ. ಉದಾಹರಣೆಗೆ ನಮ್ಮ ಚಿತ್ರದುರ್ಗದ ಮುರುಘಾ ಮಠ, ಸಿರಿಗೆರೆ ಮಠ ಮತ್ತು ತುಮಕೂರಿನ ಮಠ, ಇಂಥವ್ರೇನು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಾರೆ. ಅವ್ರಿಗೆ ಪ್ರೋತ್ಸಾಹ ಸಲುವಾಗಿ ಗ್ರ್ಯಾಂಟ್ ಇನ್ ಏಡ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಂತ ರಿಪೋರ್ಟ್ ಕೊಡ್ತಾರೆ. ಬ್ರಿಟಿಷ್ ಸರ್ಕಾರದಲ್ಲಿ ವ್ಯವಸ್ಥೆ ಮಾಡ್ತಾರೆ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗಾಗಿ. ದೇಶದ ವ್ಯವಸ್ಥೆನ ಗೊತ್ತಿರಲಾರ್ದಂಥವ್ರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಜಾತಿ ವ್ಯವಸ್ಥೆ ಮೇಲೆ ಬಂದಿಲ್ಲ ಅದು. ಯಾರು ಈ ದೇಶದಲ್ಲಿ ಸಾವಿರ ವರ್ಷಗಳಿಂದ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದಾರ, ಯಾರು ಹೊಲೆಮಾದಿಗರಂಥವ್ರನ್ನ ಊರೊಳಗಡೆ ಬರ್ಲಿಕ್ಕೆ ಕೊಟ್ಟಿಲ್ಲ, ನೀರು ಮುಟ್ಲಿಕ್ಕೆ ಕೊಟ್ಟಿಲ್ಲ, ಬಾವಿ ಮುಟ್ಲಿಕ್ಕೆ ಕೊಟ್ಟಿಲ್ಲ, ಕೆರೆಕಟ್ಟೆಗಳನ್ನು ಮುಟ್ಲಿಕ್ಕೆ ಕೊಟ್ಟಿಲ್ಲ, ಶಾಲೆಗಳಲ್ಲಿ ಪ್ರವೇಶ ನೀಡಿಲ್ಲ, ಅಂಥ ಜನರಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಮ್ಮ ಮಠಾಧೀಶರು ಮುರುಘರಾಜೇಂದ್ರ ಶರಣರು, ಮುರುಘಾ ಮಠದ ಸ್ವಾಮೀಜಿಯವರು, ಸಿರಿಗೆರೆ ಸ್ವಾಮೀಜಿಯವರು, ನಮ್ಮ ತುಮಕೂರಿನ ಸ್ವಾಮೀಜಿಯವರು, ಇವತ್ತು ನಮ್ಮ ಬಾಗಲಕೋಟೆ ಬಿಜಾಪುರನಲ್ಲಿ ಸ್ವಾಮೀಜಿಗಳೇ ಪ್ರಾರಂಭ ಮಾಡಿದಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘ, BLD ಸಂಸ್ಥೆ ಎಲ್ಲರೂ ಸ್ವಾಮಿಗಳೇ ಮಾಡಿದ್ದಾರೆ. ಸ್ವಾಮಿಗಳು ಹೆಂಗೆ ಮಾಡಿದ್ದಾರೆ? ಅವ್ರದ್ದೇನು ಆಸ್ತಿ ಇರಲಿಲ್ಲ. ನಿಮ್ಮಂಥ ಇದ್ದವ್ರ ಹತ್ರ ಜೋಳಿಗೆ ಹಾಕಿ ತೊಗೊಂಡು ಬಂದು ಶಾಲೆ ಕಟ್ಟಿದರು. ನಿಮ್ಮಂಥವ್ರು ಇದ್ದವ್ರ ಹತ್ರ ಜೋಳ ಗೋಧಿ ತಂದು ಬಡವ್ರ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಮಾಡಿದರು. ಆದ್ದರಿಂದ ಈ ರಾಜ್ಯದಲ್ಲಿ ಈ ಮಠಾಧೀಶರ ಪುಣ್ಯದಿಂದ ನಮಗೆ ವಿದ್ಯಾದಾನ ಆಗಿದೆ, ಅಕ್ಷರ ಕಲೀಲಿಕ್ಕೆ ಸಾಧ್ಯ ಆಗಿದೆ. 100 ವರ್ಷದಿಂದ ಅದು. ಇವತ್ತು ನಮ್ಮ ಊರಿನಲ್ಲಿರ್ತಕ್ಕಂಥ ಬಾಗಲಕೋಟೆಯಲ್ಲಿರ್ತಕ್ಕಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘ 120 ವರ್ಷ ಆಗಿತ್ತು. BLD ಸಂಸ್ಥೆ ಬಿಜಾಪುರ 106 ವರ್ಷ ಆಯಿತು.